ಪುತ್ತೂರು ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ ವರ್ಗಾವಣೆಯ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೇನೆ. ಇದೊಂದು ಶಾಸಕರ ಸೇಡಿನ ಕ್ರಮದಂತೆ ಕಾಣುತ್ತಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡಲು ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಅನುಮತಿ ಪಡೆದೇ ಪ್ರತಿಭಟನೆ ಮಾಡಬೇಕೆಂದು ಏನೂ ಹೇಳಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುತ್ತಿದೆಯೇ ಎಂಬುದು ಮಾತ್ರ ನೋಡಬೇಕಿದ್ದು, ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಸಾರ್ವಜನಿಕರಿಗೆ ವಾಹನಗಳಿಗೆ ಅಡ್ಡಿಯಾಗಿಲ್ಲ. ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು 18 ವರ್ಷ ಪ್ರಾಯದ ಮೇಲ್ಪಟ್ಟವರು. ಅವರು ಪ್ರಬುದ್ಧರು. ಮಕ್ಕಳು ಪ್ರತಿಭಟನೆ ಮಾಡುವುದು ಇದೇ ಮೊದಲಲ್ಲ. ಎಷ್ಟೋ ಬಾರಿ ಪ್ರತಿಭಟನೆ ನಡೆದಿದೆ. ಆಗ ಯಾವ ಪ್ರಾಂಶುಪಾಲರ ಮೇಲೆಯೂ ಆಕ್ಷನ್ ಆಗಿಲ್ಲ. ಕಾಲೇಜಿನಲ್ಲಿ ಸಮಸ್ಯೆ ಆಗಿರುವ ಕುರಿತು ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿನ ಇಡೀ ಘಟನೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವ ಶಾಸಕರಿಗೆ ಗೊತ್ತಿರಬೇಕು. ಶಾಸಕರ ಗಮನಕ್ಕೆ ಇದು ಬರಲಿಲ್ಲ ಎಂದಾದರೆ ಶಾಸಕರು ಕಾಲೇಜಿನ ಬಗ್ಗೆ ಎಷ್ಟು ಗಮನ ಕೊಟ್ಟಿರಬಹುದು ಎಂಬುದನ್ನು ಪ್ರಶ್ನಿಸಬೇಕಾಗುತ್ತದೆ ಎಂದು ಹೇಳಿದರು. ಹಳೆ ತಾಲೂಕು ಆಫೀಸಲ್ಲಿ ನಡೆಯುತ್ತಿರುವಂತಹ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ ಒಂದು ಪ್ರತಿಭಟನೆ ಕುರಿತು ಮಾನ್ಯ ಶಾಸಕರು, ಪುತ್ತೂರಿನ ಶಾಸಕರು ಕಾಲೇಜು ಶಿಕ್ಷಣ ಆಯುಕ್ತರಿಗೆ ಬರೆದ ಪತ್ರದ ಆಧಾರದಲ್ಲಿ ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರ ಉಲ್ಲೇಖದ ಮೇರೆಗೆ ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯವರು ಮಹಿಳಾ ಕಾಲೇಜಿನ ಪ್ರಭಾರ ಪ್ರಾಚಾರ್ಯರನ್ನು ಅಮಾನತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡಿ ಆದೇಶವನ್ನು ನಿನ್ನೆ ದಿವಸ ಹೊರಡಿಸಿದ್ದಾರೆ. ಇವತ್ತು ಮಹಿಳಾ ಕಾಲೇಜಿನ ಪ್ರಭಾರ ಪ್ರಾಚಾರ್ಯರು ಒಬ್ಬರು ಮಹಿಳೆ, ಪರಿಷ್ಠ ಪಂಗಡಕ್ಕೆ ಸೇರಿದವರು, ಅನಾರೋಗ್ಯದ ನೆಲೆಯಲ್ಲಿ ಇಲ್ಲಿಗೆ ವರ್ಗಾವಣೆಯನ್ನು ತೆಕ್ಕೊಂಡು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರ ಬಗ್ಗೆ ಮಕ್ಕಳಾಗಲಿ ಮಕ್ಕಳ ಹೆತ್ತವರಾಗಲಿ ಯಾವುದೇ ಒಂದು ಅಪಸ್ವರವನ್ನು ಎತ್ತಲಿಲ್ಲ. ಅವರ ನಡವಳಿಕೆ ಆಗಿರ್ಬೋದು, ಅವರ ಚಟುವಟಿಕೆ ಇರ್ಬೋದು, ಇದರ ಬಗ್ಗೆ ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಒಬ್ಬ ಪ್ರಾಚಾರ್ಯರನ್ನು ಗುರಿಯಾಗಿಟ್ಟುಕೊಂಡು ಪ್ರಾಚಾರ್ಯರು ನ್ಯಾಯಯುತವಾಗಿ ಮಕ್ಕಳ ಪರವಾಗಿ ನಿಂತ ಪರವಾಗಿ ಬಹುಶಃ ಶಾಸಕರು ಇವತ್ತು ದ್ವೇಷದ ಒಂದು ನೆಲೆಯಲ್ಲಿ ಏನು ಶಾಸಕರೊಟ್ಟಿಗೆ ಅವರು ಚರ್ಚೆ ಮಾಡಿದರು ಎನ್ನುವಂಥ ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಖಂಡಿಸ್ತೇವೆ. ಇದು ಪ್ರಥಮ ಅಲ್ಲ. ಪುತ್ತೂರಿನಲ್ಲಿ ವಿಟ್ಲಮಂಡೂರಿನ PDO ಮೇಲೆ ಇಂಥದ್ದೇ ಒಂದು ಅಮಾನತು ಮಾಡುವಂಥ ಕೆಲಸ ಆಯಿತು. ಒಬ್ಬರು ಮಹಿಳೆ. ಅದೇ ರೀತಿಯಲ್ಲಿ ನಮ್ಮ ನಗರಸಭೆಯ ಪೌರಾಯುಕ್ತರ ಮೇಲೆ ಅವರು ಇಂಥ ದಬ್ಬಳಿಕೆ ಮಾತನಾಡುವಂಥ ಕೆಲಸವನ್ನು ಮಾಡಿದರು. ಇടുಕಿದು ಗ್ರಾಮ ಪಂಚಾಯತಿನ PDO ಅನ್ನು ಅಮಾನತು ಮಾಡುವಂಥ ಕೆಲಸವನ್ನು ಮಾಡಿದರು. ಯಾರು ಶಾಸಕರ ಒಟ್ಟಿಗೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುವುದಿಲ್ವೋ ಅಂತವರ ಮೇಲೆ ಇಂಥ ಅಧಿಕಾರ ದುರುಪಯೋಗ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಒಂದು ಕೆಟ್ಟ ಒಂದು ಸಂಪ್ರದಾಯ ಇವತ್ತು ಪುತ್ತೂರಿನಲ್ಲಿ ಆರಂಭ ಆಗಿದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಖಂಡಿತ ನ್ಯಾಯಯುತವಾಗಿರುವಂತಹ ಪ್ರಾಚಾರ್ಯರ ಜೊತೆ ನಾವಿದ್ದೇವೆ. ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಕಟಿಬದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.